ಸರ್ಕಾರದ ಗೌಪ್ಯ ಮಾಹಿತಿಗಳು ಸೋರಿಕೆ ಆಗ್ತಿರೋದು ಸರ್ಕಾರಕ್ಕೆ ತಲೆನೋವಂತೆ. ಫಸ್ಟ್ ಆಫ್ ಆಲ್ ಗೌಪ್ಯ ಮಾಹಿತಿ ಎಂದರೆ ಯಾವುದು? ಮಿಕ್ಕಿದ್ದೆಲ್ಲ ಬಹಿರಂಗವಾಗಿರ್ಬೇಕಲ್ವ. ಪಾರದರ್ಶಕ ಸರ್ಕಾರ ಅಂತಿರಲ್ಲ. ಗೌಪ್ಯತೆ ಅಂದರೆ ಯಾವುದು? ಯಾವ ವಿಷಯದಲ್ಲಿ? ಕ್ರಿಮಿನಲ್ ಥಾಟ್ಸ್ ಇದ್ರೆ ನಾನು ಐ ಕಾಂಟ್ ಹೆಲ್ಪ್, ಅದು ಗೌಪ್ಯವಾಗೇ ಇರಬೇಕಾಗತ್ತೆ. ಕ್ರಿಮಿನಲ್ ಥಾಟ್ಸು ಸರ್ಕಾರಕ್ಕಿದ್ರೆ ಅಥವಾ ಸರ್ಕಾರದಲ್ಲಿ ಇದ್ದವ್ರಿಗಿದ್ರೆ ಅದು ಗೌಪ್ಯನೇ. ಆಲ್ ಕ್ರಿಮಿನಲ್ ಥಾಟ್ಸ್ ವಿಲ್ ಬಿ ಗೌಪ್ಯ ಆಲ್ವೇಸ್ ಅಂಟಿಲ್ ಇಟ್ ಈಸ್ ಎಕ್ಸಿಕ್ಯೂಟೆಡ್. ಇದಿದ್ರೆ ಯಾವುದು? ಏನೋ ಹೇಗೆ ತಡೆಯಬೇಕು? ಇದೆಲ್ಲ ಕುಮಾರಸ್ವಾಮಿ ಗೊತ್ತಾಗ್ತಾ ಇದೆ ಅಂತ ಇವತ್ತಿನ ಸಭೆ ಅಂತೆ. ಗೊತ್ತಿಲ್ಲಪ್ಪ, ಹೀಗೂ ಇದೆಯಾ ಸಭೆ? ಹಾಂ, ಎಲ್ಲ ಸಭೆ ಎಲ್ಲ 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 ಟೈಟ್ ಮಾಡ್ಬೇಕು ಅಂತ ಈಗ ಮಾಡಿದಾರಂತೆ. ಡಿ ಕೆ ಶಿವಕುಮಾರ್ ಎಂದಿನಂತೆ ಒಂದು ಹಿತವಚನ ಕೊಟ್ಬಿಟ್ಟಿದ್ದಾರೆ, ಕುಮಾರಸ್ವಾಮಿ ಇಂಥ ರಾಜಕೀಯ ಬಿಟ್ಬಿಡಬೇಕು ಅಂತ. ನೀವು ಮಾಡಿದಾಗ ಅವ್ರು ಹೇಳಿ ಇದೆಲ್ಲ ಬಿಟ್ಬಿಡಬೇಕು ಅಂತ, ನೀವು ಮಾಡಿದಾಗ ಅವ್ರಿಗೆ ಹೇಳಿ ಎಲ್ಲ ಬಿಟ್ಬಿಡಬೇಕು ಅಂತ. ನಿಮಗೂ ಭಾಳ ಜನ ಹೇಳಿದ್ದಾರೆ ಇಂಥ ರಾಜಕೀಯ ಎಲ್ಲ ಡಿ ಕೆ ಶಿ ಬಿಟ್ಬಿಡಬೇಕು ಅಂತಂದಿದ್ದಾರೆ. ನೀವು ಬಿಟ್ಬಿಡ್ತೀರಾ? ನೀವು ಬಿಟ್ಟಿದ್ದೀರಾ? ಹೋಗ್ಲಿ, ಇಲ್ವೇ? ಅವರು ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ. ಅವ್ರಿಗೆ ಪಾಪ ಒಳ್ಳೆ ಅವಕಾಶ ಸಿಕ್ಕಿದೆ. ಯೋಗಕ್ಕಿಂತ ಯೋಗಕ್ಷೇಮ ಇಂಪಾರ್ಟೆಂಟ್. ರಾಜ್ಯಕ್ಕೆ ಏನಾದ್ರು ಮಾಡಿ ಅವ್ರ ಕಾಲದಲ್ಲಿ ಏನಾದ್ರು ಒಂದು ಬಿಟ್ಟು ಹೋಗ್ಲಿ, ಅದು ನಾವು ಆಸೆ ಪಡ್ತೀವಿ. ಅಯ್ಯೋ, ಈಗ ಅದನ್ನೇ ಜನನೂ ಹೇಳ್ತಿರೋದು. ಕಳೆದ 3 ತಿಂಗಳಿಂದ ರಾಜ್ಯಕ್ಕೆ ಏನಾದರೂ ಮಾಡಿ ಬರೀ ಉಡಾಫೆ ಹೊಡ್ಕೊಂಡು ಬರೀ ಭಾಷಣ ಬಿಗಿಬೇಡಿ ಅಂತ. ಆಗ್ಲೇ ಪಾಟೋಲ್ದ ಬಿಲ್ಲ ಇವತ್ತು ಯಾವುದೋ ಪೇಪರಲ್ಲಿ ನೋಡ್ತಿದ್ದೆ, 15 ದಿನಕ್ಕೆ ಕಿತ್ಕೊಂಡು ಹೋಯ್ತು ಎಲ್ಲವೂ ಅಂತ. ಬರೀ ಬುರ್ಡೆ ಬಿಡೋದು, ಉಡಾಫೆ, ಬರೀ ಯೋಜನೆಗಳ ಬಗ್ಗೆ ಮಾತಾಡ್ಬಿಡೋದು, ದೊಡ್ಡ ಮಾತೆತ್ರ ಗ್ಯಾರಂಟಿ ಬಿಡೋದು. ಇನ್ನು ತಿರುಪತಿ ಲಡ್ಡು ವಿವಾದದಲ್ಲಿ ಆಂಧ್ರ ಸಿಎಂ ಚಂದ್ರಬಾಬುಗೆ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ದೇವರನ್ನ ರಾಜಕೀಯದಿಂದ ದೂರ ಇಡಿ ಅಂತ ಚಾಟಿ ಬೀಸಿದೆ. ಜಗನ್ ಸಿಎಂ ಆಗಿದ್ದಾಗ ತಿರುಪತಿ ಪ್ರಸಾದದಲ್ಲಿ ಕಲಬೆರಕೆ ತುಪ್ಪವನ್ನು ಬಳಸಲಾಗಿತ್ತು ಎಂಬ ವಿಚಾರ ಸಂಬಂಧ ತರಾತುರಿಯಲ್ಲಿ ಸಾರ್ವಜನಿಕವಾಗಿ ದೂರಿದ್ದ ಚಂದ್ರಬಾಬುರನ್ನ ತರಾಟೆಗೆ ತೆಗೆದುಕೊಳ್ತು. ಅಂತಹ ಆರೋಪ ಸಾಬೀತುಪಡಿಸುವ ಯಾವುದೇ ನಿರ್ಣಾಯಕ ಪುರಾವೆಗಳಿಲ್ಲ ಅಂತ ನ್ಯಾಯಮೂರ್ತಿಗಳು ತಿಳಿಸಿದರು. ಭಾವನೆ ಅದನ್ನು ಪರಿಗಣನೆಗೆ ತಗೋಬೇಕು. ನಿಮ್ಮ ಹೇಳಿಕೆ ಘಾಸಿ ಆಗತ್ತೆ, ಮೀಡಿಯಾ ಮುಂದೆ ಹೋಗೋ ಅಗತ್ಯ ಇರಲಿಲ್ಲ. ಸಂವಿಧಾನಿಕ ಹುದ್ದೆಯಲ್ಲಿದ್ದಾಗ ಜವಾಬ್ದಾರಿಯಿಂದ ಇರಬೇಕು. ದೇವರನ್ನು ನಿಮ್ಮ ರಾಜಕೀಯಕ್ಕೆ ಎಳತರಬೇಡಿ ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಬಟ್ ಐ ಡಿಫರ್. ರಾಜಕಾರಣದಲ್ಲಿ ದೇವರನ್ನು ಒಳತಂದು ರಾಜಕಾರಣ ಯಾವಾಗ ನಿಂತಿದೆ? ಹೊಸದಲ್ಲ ಅಂತ. ರಾಜ ಮಹಾರಾಜರ ಕಾಲದಲ್ಲೂ ಧರ್ಮ ಸಂಸ್ಥಾಪನೆ ಬರೋದು ಪದ. ಧರ್ಮ ಸಂಸ್ಥಾಪನಾ ಕಾರ್ಯ ಅಲ್ಲಿಂದನೇ ಇದೆ. ಯಾವ ದೇಶಕ್ಕೆ ಹೋದಾಗಲೂ ಧರ್ಮನೇ ಅಂತಂದ್ರೆ ಧರ್ಮದಲ್ಲಿ ಬರೋದು ದೇವ್ರೆ. ಈಗ ನಾವು ಆಧುನಿಕವಾಗಿ ಬಹಳ ಧರ್ಮಗಳನ್ನು ತಂದ್ಬಿಟ್ಟಿದೀವಿ. ಮಾನವ ಧರ್ಮ, ಆ ಧರ್ಮ, ಈ ಧರ್ಮ ಎಲ್ಲ ತಂದಿದ್ದೀವಿ. ಬಟ್ ಮೂಲ ಅಲ್ಲೇ. ಐ ಡೋಂಟ್ ಥಿಂಕ್ ದೇವರು ಯಾವ ಕಾಲಕ್ಕೂ ರಾಜಕಾರಣದಿಂದ ದೂರ ಇದ್ದಾನೆ ಅಂತ ನನಗೇನು ಅನ್ಸಲ್ಲ. ಜನರ ಹತ್ರ, ಜನರ ಭಾವನೆಯಲ್ಲಿ. ಜುಲೈನಲ್ಲಿ ರಿಪೋರ್ಟ್ ಬಂದಾಗ NDDBಲಿ ಯಾಕೆ ಮಾಡಿಸಿದ್ರಿ, ಮೈಸೂರಲ್ಲಿ CFTRI, ಗಾಜಿಯಾಬಾದ್ ಲ್ಯಾಬು ಇಲ್ಲೆಲ್ಲ ಮಾಡಿಸ್ಬೋದಿತ್ತು ಸೆಕೆಂಡ್ ಒಪಿನಿಯನ್ನು, ನೀವು SIT ಮಾಡಿದ್ರೆ ಸರಿ ಹೋಗುತ್ತಾ ಅಂತೆಲ್ಲ ಕೇಳಿದ್ದಾರೆ. ಇಟ್ಸ್ ಆಲ್ ರೈಟ್. ಅದಕ್ಕೆ ಅವರು ಆಂಧ್ರ ಪ್ರದೇಶದವರು ಉತ್ತರ ಕೊಡ್ತಾರೆ ಕೋರ್ಟಲ್ಲಿ, ಕೊಡ್ಲಿ. ಇನ್ನು ಬೆಂಗಳೂರು ಅಕ್ರಮ ವಲಸಿಗರ ತಾಣವಾಗ್ತಿರುವಂತೆ ತೋರ್ಪಡಿಸ್ತಾ ಇದೆ. ಮೊನ್ನೆಯಷ್ಟೇ ಜಿಗಣಿಯಲ್ಲಿ ಶಂಕಿತ ಉಲ್ಫಾ ಉಗ್ರನನ್ನ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಇದೀಗ ಅಲ್ಲೇ ಪಾಕಿಸ್ತಾನದ ಪ್ರಜೆ ಸೇರಿ 4 ಪೊಲೀಸರು ಬಂಧಿಸಿದ್ದಾರೆ. ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿ ಆಧರಿಸಿ ಕಾರ್ಯಾಚರಣೆ ನಡೆಸಿದ ಜಿಗಣಿ ಪೊಲೀಸರು ಪಾಕ್ ಪ್ರಜೆ ರಶೀದ್ ಅಲಿ, ಆತನ ಬಾಂಗ್ಲಾ ಮೂಲದ ಪತ್ನಿ ಸೇರಿ 4 ಬಂಧಿಸಿದ್ದಾರೆ. ಬಂಧಿತ ಪಾಕ್ ಪ್ರಜೆಗೆ ಅವರ ದೇಶದಲ್ಲಿ ಧರ್ಮದ ವಿಚಾರವಾಗಿ ಭಿನ್ನಾಭಿಪ್ರಾಯ ತಲೆದೋರಿತ್ತು. ಹೀಗಾಗಿ ಪಾಕ್ ತೊರೆದು ಬಾಂಗ್ಲಾಗೆ ಬಂದಿದ್ದ ಆತ ಅಲ್ಲಿನ ಯುವತಿಯನ್ನ ಮದುವೆಯಾಗಿದ್ದ. ನಂತರ 2014ರಲ್ಲಿ ನೇಪಾಳ ಮೂಲಕ ಭಾರತಕ್ಕೆ ಬಂದು ಅಕ್ರಮವಾಗಿ ನೆಲೆಸಿದ್ದ. ದೆಹಲಿ ಸ್ಥಳೀಯರೊಬ್ಬರ ನೆರವಿನಿಂದ ಶಂಕರ್ ಶರ್ಮಾ ಹೆಸರಿನಲ್ಲಿ ಆಧಾರ್ ಕಾರ್ಡ್, DL, ಪಾಸ್ಪೋರ್ಟ್ ಎಲ್ಲವನ್ನು ಕೂಡ ಮಾಡಿಸಿಕೊಂಡಿದ್ದ. ಪತ್ನಿ ರುಬಿನಾ ಹೆಸರನ್ನ ರಾಣಿ ಅಂತ ಬದಲಿಸಿದ್ದ. 2018ರಿಂದ ಜಿಗಣಿಯಲ್ಲಿ ಕುಟುಂಬ ಸಮೇತ ನೆಲೆಸಿದ್ದ. ಆನ್ಲೈನ್ ಫುಡ್ ಡೆಲಿವರಿಯಾಗಿ ಕೆಲಸ ಮಾಡ್ತಾ ಇದ್ದ. ಅಲ್ಲದೆ ನೇಪಾಳದ ಸಂಘಟನೆಯೊಂದರ ಪರವಾಗಿ ಧರ್ಮ ಪ್ರಚಾರವನ್ನು ಕೂಡ ಈತ ಮಾಡ್ತಾ ಇದ್ದ. ಇದೀಗ ಪೊಲೀಸರು 4 10 ದಿನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಇವರು 10 ವರ್ಷದಿಂದ ದೇಶದಲ್ಲಿ ಇದ್ದಾರಂತೆ. ಗುಪ್ತಚರಕ್ಕೆ ಯಾಕೆ ಗೊತ್ತಾಗಿಲ್ಲ ಅಂತ ಗೃಹ ಸಚಿವರು ಕೇಳಿದ್ದಾರೆ. 3 ಜನನೋ 4 ಜನನೋ 10 ವರ್ಷದಿಂದ ಇದ್ರು ಅಂತ ಒಂದು ಇನ್ಫಾರ್ಮೇಶನ್. ಒಂದು ವೇಳೆ 10 ವರ್ಷದಿಂದ ಇರೋದೇ ಸತ್ಯ ಆಗಿದ್ರೆ 10 ವರ್ಷದಿಂದ ಯಾಕೆ ಅವರು ಯಾರು ಕೂಡ ಇಂಟೆಲಿಜೆನ್ಸ್ ಏಜೆನ್ಸಿಯಲ್ಲೂ ಕೂಡ ಅವ್ರನ್ನ ಇದು ಮಾಡಲಿ. 4 ಜನ ಅವರು ಇಲ್ಲಿ ಜಿಗಣಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಕೆಲವು ಬೇರೆ ಡಾಕ್ಯುಮೆಂಟ್ಗಳು ಮಾಡಿಕೊಂಡು ತಗೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ಈ ಡಾಕ್ಯುಮೆಂಟ್ ಫ್ರಾಡಲ್ಟಿ ಏನು ಅಬ್ಟೈನ್ ಮಾಡಿದ್ದಾರೆ. ಅದರ ಸಂಬಂಧಪಟ್ಟ ಹಾಗೆ ಕೇಸ್ ಕೂಡ ಅದೇ.
ಈಗಲೂ ಏನೋ ರಿಲೇಟೆಡ್ ಪ್ರಕರಣದಲ್ಲೋ ಕೇಸಲ್ಲೋ ಅಥವಾ ಯಾವುದ್ರಲ್ಲೋ ಅದು ಇನ್ಫಾರ್ಮೇಶನ್ ಏನೋ ಬಂದಿದೆ ಅದು. ಇವ್ರು ಬಾಮೈದಾನು ಬರುವಾಗ ಗೊತ್ತಾಗಿದೆ, ಸಿಕ್ಕಾಕೊಂಡು ಆ ಥರ ಆಗಿ ಗೊತ್ತಾಗಿದೆ ಅದು. ಮತ್ತೆ 10 ವರ್ಷದಿಂದ ಅವ್ರಿಗೆ ಯಾಕೆ ಹಿಡಿಲಿಲ್ಲ ಅಂತ ಪರಮೇಶ್ವರ್. ಹೌದು, ಕೇಂದ್ರ ಗುಪ್ತಚರ ಮಾಹಿತಿ. ಈ ಕರ್ನಾಟಕದಲ್ಲಿ ಈಗ 1000 ನಡೀತಿವೆ, ಯಾಕೆ ನಿಮ್ಮ ಗುಪ್ತಚರ ಇಲಾಖೆ ಗೊತ್ತಾಗ್ಲಿಲ್ಲ ಹಂಗಾರೆ? ಘಟನೆ ಬೆಳಕು ಬಂದಾಗ ನಾಗಮಂಗಲದಲ್ಲಿ ಹೀಗಾಗಬಹುದು ಎಂಬುದು ಯಾಕೆ ಗೊತ್ತಾಗಲಿಲ್ಲ? ಕಳೆದ ವರ್ಷ ಎಲ್ಲ ಗೊತ್ತಾಗಲೇಬೇಕು ಅಂತೇನು ನಿಯಮ ಇಲ್ಲ. ಅಮೇರಿಕಾದಲ್ಲೂ ಅನ್ಡಾಕ್ಯುಮೆಂಟೆಡ್ ಪೀಪಲ್ ಲಕ್ಷಾಂತರ ಇದ್ದಾರೆ. CIA-ಗಿಂತನಾ FBI-ಗಿಂತನಾ ಹಂಗಾರಲ್ಲಿ ಅಲ್ಲಿ ಯಾಕೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಎಲ್ಲ ಕಡೆ ಇರೋದೆ. ಸಮಯ ಬಂದಾಗ ಈಗ ಇಲ್ಲಿ ಕರ್ನಾಟಕದಲ್ಲಿ ಬಾಂಗ್ಲಾದೇಶಿಗಳು ಅವರು ಇವರು ಇದ್ದಾರೆ, ಇಲ್ವಾ? ಇದ್ದಾರೆ 1000. ನಮ್ಮ ಸ್ಟೇಟ್ಗೆ ಏನಾದ್ರು ಗೊತ್ತಿದೆಯಾ ಅದಂಗಾರೆ ಯಾರ್ಯಾರು ಎಲ್ಲಿದ್ದಾರೆ ಅಂತ? ಇದು ಆಕ್ಸಿಡೆಂಟಲ್ಲಿ ಬಂದಿದೆ. ಇದು ಇಲ್ದಿದ್ರೆ ಇದು ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಇದು ಅವ್ರ ದೇಶದಲ್ಲಿ ಅವನಿಗೆ ಧರ್ಮ ವಿಚಾರದಲ್ಲಿ ಒಂದ್ ಸ್ವಲ್ಪ ಮನಸ್ತಾಪ. ಅವನು ಬಿಟ್ಟಿರ್ತಾನೆ ರೈಲನ್ನ, ಮೋಸ್ಟ್ಲಿ ಅವನು ಜೀವನ ಕಟ್ಕೊಳಕ್ ಬಂದಿದ್ದಾನೆ ಅನ್ನೋದು ಮಾತ್ರ ಸ್ಪಷ್ಟ. ಇದಲ್ದೇ ಏನಾದ್ರು ದೇಶದ್ರೋಹಿ ಕೆಲಸದವ್ರು ತೊಡಗಿದಾನ ಇಲ್ವಾ ನನಗೆ ಗೊತ್ತಿಲ್ಲ. ಬಟ್ ಜೀವನ ಕಟ್ಕೊಳಕ್ಕಂತೂ ಬಂದ್ಬಿಟ್ಟಿದ್ದಾನೆ. ಇಲ್ಲಿ ಸುಲಭ ಇತ್ತು, ಇಲ್ಲಿ ಆರಾಮು, ಅಲ್ಲಿ ಭಿಕ್ಷುಕ ದೇಶ, ಅಲ್ಲಿ ಭಿಕ್ಷೆ ಇದು ಸ್ವರ್ಗ. ಬಹಳ ಜನಕ್ಕೆ ಇದೇ ನರಕ, ಅದು ಪ್ರಶ್ನೆ ಬೇರೆ. ಬೇರೆ ದೇಶದ ಬಗ್ಗೆ ಪ್ರೀತಿ. ಉತ್ತರ ಪ್ರದೇಶ ಸಮಾಜವಾದಿ ಪಕ್ಷದ ಶಾಸಕರೊಬ್ಬರು ಹಿಂಗೆ ಹೇಳ್ತಾರೆ, ಧರ್ಮದಂಗಲ್ ಅದೆಲ್ಲ ಹೇಳ್ಬೋದು, ತೊಂದರೆ ಇಲ್ಲ. ಹಿಂದೂಗಳ ಕಡೆಯಲ್ಲಿ ಯಾರು ಹೇಳಿದ್ರೆ ಅದು ಕೋಮುವಾದಿ ರಾಜಕಾರಣ. ಮಾಜಿ ಮಂತ್ರಿ ಅಂತೆ, ಶಾಸಕ ಅಂತೆ, ಮೆಹಬೂಬ್ ಅಲಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ನಿಮ್ಮ ಆಡಳಿತಕ್ಕೆ ತೆರೆ ಬೀಳತ್ತೆ ಯೋಗಿಯವರೇ, ಮುಸ್ಲಿಮರ ಸಂಖ್ಯೆ ದೇಶದಲ್ಲಿ ಹೆಚ್ಚುತ್ತಾ ಇದೆ, ನಾವು ಅಧಿಕಾರಕ್ಕೆ ಬರ್ತೀವಿ. ಮೊಘಲರು 850 ವರ್ಷ ಆಳ್ವಿಕೆ ನಡೆಸಿದ್ರು, ಅವ್ರು ಬೆಂಕಿ ಹಚ್ಚಿರಲಿಲ್ಲ, ಬಟ್ ಬೇರೆ ಕೆಲಸ ಮಾಡಿದ್ರು. ಇದೀಗ ದೇಶವನ್ನು ದಹಿಸುತ್ತಿರುವವರು ಜನ ಎಚ್ಚೆತ್ತುಬಿಟ್ಟಿದ್ದಾರೆ ಎಂಬುದನ್ನು ಗಮನದಲ್ಲಿಟ್ಕೋಬೇಕು. ಬುದ್ಧಿ ಕಲಿಸಿದ್ದಾರೆ. ಈಗ ಸಂಸತ್ ಚುನಾವಣೆಯಲ್ಲಿ 27ಕ್ಕೆ ನೀವು ಅಧಿಕಾರಕ್ಕೆ ಬರಲ್ಲ, ನಮ್ಮ ಸರದಿ ಅದು ಡ್ಯಾಶ್ ಅಂತ ಬಿಟ್ಟರು. ಅದಕ್ಕೀಗ BJPಯವರು ಉತ್ತರ ಕೊಡ್ರಪ್ಪ ಅಂತಿದ್ದಕ್ಕೆ ಸಮಾಜದ ಅದೇ ನಾವು ಒಪ್ಪಲ್ಲ ಬಿಡಪ್ಪ, ಅಷ್ಟೇ ಮುಗಿದೋಯ್ತು, ನಾವು ಒಪ್ಪಲ್ಲಪ್ಪ ಅಂದ್ಬಿಡೋದು. ಅದೇ ಅವನಾರೊಬ್ಬ BJPನೂ ನಿಂತಾರ ಒಂದು ಹೇಳಿಕೆ ಕೊಟ್ಬಿಡ್ಬೇಕು. ಪಕ್ಷದ್ದು ಮೋದಿನ ಹೇಳಿಸಿದ್ದು. ನಿನ್ನೆ ರಾತ್ರಿ ಫೋನ್ ಮಾಡಿ ಕರೆಸ್ಕೊಂಡು 2 ಕಾಪಿ ಕೊಟ್ಬಿಟ್ಟು ಆಮೇಲೆ ಹೇಳಿಸಿದ್ರು. ಇಲ್ಲಿ ನಮಗೆ ನಾವು ಒಪ್ಪಲ್ಲಪ್ಪ, ನಮ್ದು ಅದು ವೈಯಕ್ತಿಕ, ಬಿಟ್ಬಿಡಿ. ಏನು ಅರ್ಥ ಇದು? ಹಂಗಂದ್ರೆ ಸಂಖ್ಯೆ ಹೆಚ್ಚಾಗ್ತಿದೆ ಅಂದ್ರೆ ಅರ್ಥ ಏನು? ಅಂದರೆ ಜನಸಂಖ್ಯೆಯನ್ನು ಹೆಚ್ಚಿಸ್ತಿದ್ದೀವಿ ಅಂತನಾ, ಹೆಚ್ಚುತ್ತಾ ಇದೆ ಅದಾಗದೆ ಅಂತನಾ, ಅಥವಾ ಕುಟುಂಬ ನಿಯಂತ್ರಣ ಇದೆ? ಅದಕ್ಕೆ ಈ ದೇಶಕ್ಕೆ ಬಂದಿರೋದು ಸುಪ್ರೀಂ ಕೋರ್ಟ್ ಮೊನ್ನೆ ಎಲ್ಲೋ ಹೇಳ್ತಾ ಇದ್ದಿದ್ದು, ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅನ್ಲೆಸ್ ಯು ಕಂಟ್ರೋಲ್ ದಿ ಪಾಪ್ಯುಲೇಷನ್ ನೋ ವೇ ಈ ದೇಶ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ ಅಂತ. ಅದು ಹಿಂದೂಗೂ ಅದೇ, ಮುಸ್ಲಿಮ್ಗೂ ಅದೇ, ಕ್ರೈಸ್ತರಿಗೂ ಅದೇ, ಸಿಖ್ರಿಗೂ ಅದೇ, ಎಲ್ಲವನಿಗೂ ಅದೇನೆ. ಅನ್ಲೆಸ್ ಯು ಅದಕ್ಕೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನೋದು. ಆ್ಯಂಡ್ ಪಾಪ್ಯುಲೇಷನ್ ಕಂಟ್ರೋಲ್ ಬರದೇ ಇದ್ದರೆ ಸಾಧ್ಯನೇ ಇಲ್ಲ. ಇಂಪಾಸಿಬಲ್. ಓಟ್ಗೋಸ್ಕರ ಏನು ಬೇಕಾದ್ರೂ ಮಾತಾಡ್ಕೋತೀವಿ, ಮಾತಾಡ್ಕೋಬೋದು, ಅದು ಅವ್ರ ಇಷ್ಟ ಅಷ್ಟೆ.